ಈ ಜನರೇಷನ್ ಹೇಗಾಗಿದೆ ಅಂತ ಅಂದ್ರೆ ಒಂದು ಸ್ಟೇಟಸ್ ಹಾಕಿದ್ರೆ ಸಾಕು ಡೆಪ್ತ್ ಆಫ್ ಫ್ರೆಂಡ್ಶಿಪ್ ನ ಡಿಟರ್ಮೈನ್ ಮಾಡುತ್ತೆ. ಕಾಲ್ ನಲ್ಲಿ ಎಲ್ಲಾ ಪ್ರಾಬ್ಲಮು ಸಾಲ್ವ್ ಆಗುತ್ತೆ, ವಿಡಿಯೋ ಕಾಲ್ ನಲ್ಲಿ ಮೀಟಿಂಗ್ ಆಗುತ್ತೆ, ಪೋಸ್ಟ್ ಹಾಕಿದ್ರೆ ಸಾಕು ಸೆಲೆಬ್ರೇಷನ್ ಮುಗ್ದೋಗುತ್ತೆ, ಇನ್ನು ಮೀಟ್ ಆಗೋ ಅಷ್ಟರಲ್ಲಿ ಆ ಎಸ್ಸೆ ಖಾಲಿ ಆಗಿರುತ್ತೆ. ಇದು ಈ ಜನರೇಷನ್ ನ ಫ್ರೆಂಡ್ಶಿಪ್. ಆದ್ರೆ ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕು ಅನ್ನೋ ಅಂತ ಒಂದು ಸಮಯ ಇತ್ತು. ಹಾಗಂತ ಹೇಳಿದ್ರೆ ನೀವು ನಂಬ್ತೀರಾ? ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡುವ ಅಂತ ಟೈಮ್ ಇತ್ತು. ಇದು ಶತಶತಮಾನಗಳ ಸಂಬಂಧ. ಇದ್ರೆ ಇವ್ರ ತರನೇ ಇರ್ಬೇಕು ಅನ್ನೋ ಎಕ್ಸಾಂಪಲ್ಸ್ ಇದೆ ನಮ್ಮ ಹಿಸ್ಟ್ರಿಯಲ್ಲಿ. ಮೊದಲಿಗೆ ಹೇಳ್ಬೇಕು ಅಂತ ಅಂದ್ರೆ ಕೃಷ್ಣ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಅಂಡ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಕೃಷ್ಣ ಪ್ರೀತಿಗೆ ಎಷ್ಟು ಫೇಮಸ್ಸು ಹಾಗೆ ಫ್ರೆಂಡ್ಶಿಪ್ಗೂ ಕೂಡ ತುಂಬಾನೇ ಫೇಮಸ್. ಪ್ರೀತಿ ಅಂದ್ರೆ ಕೃಷ್ಣ ಅಂತ ಹೇಗೆ ಹೇಳ್ತಾರೋ, ಸ್ನೇಹ ಅಂದ್ರೂ ಕೂಡ ಕೃಷ್ಣ ಅಂತ ಹೇಳು ಅಂತ ಎಷ್ಟೊಂದು ಕಥೆಗಳಿದೆ. ಸಂಬಂಧಗಳ ಬೆಲೆಯನ್ನ ಹೇಳ್ಕೊಟ್ಟವನು ನಮ್ಮ ಕೃಷ್ಣ ಹಾಗೂ ಸುಧಾಮ ಬಾಲ್ಯದಿಂದನೇ ಗೆಳೆಯರು. ಕೃಷ್ಣ ಹಾಗೂ ಸುಧಾಮ ಸಾಂದೀಪನಿ ಅನ್ನೋ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಸೊ ಕೃಷ್ಣ ಒಬ್ಬ ರಾಜಕುಮಾರನ ಮಗ, ಸುಧಾಮ ಒಬ್ಬ ಬಡ ಬ್ರಾಹ್ಮಣನ ಮಗ. ಕೃಷ್ಣನ ಜೀವನ ಗುರುಕುಲ ಆದ್ಮೇಲೆ ಸಾಕಷ್ಟು ತಿರುವುಗಳನ್ನ ಕಾಣ್ತು. ಸುಧಾಮನು ಅಷ್ಟೇ ಬಡ ಬ್ರಾಹ್ಮಣ, ಅವನಿಗೆ ಜೀವನ ನಡೆಸೋಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಮುಂದೆ ಏನ್ ಮಾಡೋದು, ಒಂದು ಟೈಮ್ಗೆ ಊಟಕ್ಕೂ ಕೂಡ ತುಂಬಾ ತೊಂದರೆ ಇರುವಂತ ಸಮಯದಲ್ಲಿ ಅವರ ಹೆಂಡತಿ ವಸುಂಧರ ಹೇಳ್ತಾರೆ, ನಿಮ್ಮ ಒಂದು ಕೃಷ್ಣನ ಸಂಬಂಧವನ್ನ ನೆನೆಸ್ಕೊಂಡು ನೀವ್ ಯಾಕೆ ಕೃಷ್ಣನ ಹತ್ರ ಹೋಗಿ ಒಂದು ಸಹಾಯವನ್ನ ಕೇಳಬಾರ್ದು ಅಂತ ಕೇಳ್ತಾರೆ. ಸುಧಾಮ ಯೋಚನೆ ಮಾಡ್ತಾನೆ, ಇವಾಗ ದ್ವಾರಕೆಯಲ್ಲಿ ಕೃಷ್ಣ ರಾಜ, ನಾನು ಹೋಗಿ ಮಾತಾಡಿಸಿದ್ರೆ ಅವ್ರು ನೆನ್ಪಿಟ್ಕೊಂಡಿರ್ತಾರ, ಅವ್ರು ನನಗ್ ಸಹಾಯ ಮಾಡ್ತಾರ ಅನ್ನೋದು ಒಂದು ಥಾಟು, ಮತ್ತೆ ಮುಜುಗರ ಇರತ್ತೆ. ಸೊ ಆದ್ರೂ ಕೂಡ ನನ್ನ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಧಾಮ ಏನ್ ಮಾಡ್ತಾರೆ, ದ್ವಾರಕೆಗೆ ಹೋಗ್ತಾರೆ. ದ್ವಾರಕೆಗೆ ಹೋಗ್ತಾ ಇದ್ದಂಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ತರ ಸುಧಾಮನ ನೋಡಿದ ತಕ್ಷಣ ಕೃಷ್ಣ ಓಡ್ ಬಂದು ಅವ್ರನ್ನ ಬಾಚಿ ತಬ್ಬಿ ಅವ್ರನ್ನ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ತಾರೆ. ಒಳ್ಳೆ ಆತಿಥ್ಯವನ್ನ ಕೊಡ್ತಾರೆ. ಬಟ್ಟೆ ತಿಂಡಿ ಏನು ಬೇಕು ಎಲ್ಲ ವೈಭೋಗದ ಉಪಚಾರವನ್ನ ಮಾಡ್ತಾರೆ. ಅದಾದ್ಮೇಲೆ ಕೃಷ್ಣ ಕೇಳ್ತಾನೆ, ನೀನ್ ನನ್ಗೇನ್ ತಂದಿದ್ಯಾ ಅಂತ ಕೇಳಿದಾಗ ಮುಜುಗರದಿಂದ ಸುಧಾಮ ಒಂದು ಬಟ್ಟೆಯಲ್ಲಿ ಕಟ್ಟಿರೋ ಅಂತ ಅವಲಕ್ಕಿನ ಕೊಡ್ತಾರೆ. ಆ ಅವಲಕ್ಕಿನ ಕೃಷ್ಣ ಹಾಗೆ ರುಕ್ಮಿಣಿ ಇಬ್ರು ಕೂಡ ತಿಂದು ಸಂತೃಪ್ತರಾಗ್ತಾರೆ. ಸುಧಾಮನಿಗೆ ನನ್ನ ಪರಿಸ್ಥಿತಿ ಹೀಗಿದೆ, ನಿನ್ನ ಸಹಾಯ ಬೇಕು ಅಂತ ಹೇಳಕ್ಕೂ ಕೂಡ ಬಾಯಿ ಬರದೆ ವಾಪಸ್ ಹೋದಾಗ ಸುಧಾಮನಿಗೆ ಗೊತ್ತಾಗುತ್ತೆ, ಕೃಷ್ಣ ನಾನು ಸಹಾಯವನ್ನ ಕೇಳದೆ ನನಗೆ ಸಹಾಯ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಈ ಕತೆ ಕೇಳಿದಾಗ ಏನ್ ಅನ್ಸುತ್ತೆ ಗೊತ್ತಾ? ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅನ್ಸುತ್ತೆ. ಈ ಕತೆ ಹೇಳೋದು ಒಂದು ನಿಷ್ಕಲ್ಮಶವಾದ ಪ್ರೀತಿ, ಸ್ನೇಹ, ಸಂಬಂಧ, ಈ ಎಲ್ಲ ವಿಚಾರವನ್ನ ಈ ಒಂದು ಕಥೆಯಲ್ಲಿ ನಾವು ನೋಡಬಹುದು. ಇದೇ ರೀತಿ ಇನ್ನೊಂದು ಸ್ನೇಹ, ಸಂಭ್ರಮಿಸುವಂತ ಸ್ನೇಹ ಇದೆ, ಮಹಾಭಾರತದ ದುರ್ಯೋಧನ ಹಾಗೂ ಕರ್ಣ. ಈ ಒಂದು ಕ್ಯಾರೆಕ್ಟರ್ ಏನೇ ಕೂಡ ಹೇಳಿದ್ರು ಕೂಡ ಅವರ ಒಂದು ಫ್ರೆಂಡ್ಶಿಪ್ ನ ಎಲ್ಲರೂ ಕೂಡ ಈ ಸೆಕೆಂಡ್ಗೂ ಕೂಡ ನೆನೆಸ್ಕೊಳ್ತಾರೆ. ಇದ್ರೆ ಇವ್ರ ತರ ಇರ್ಬೇಕು ಅಂತ ಹೇಳ್ತಾರೆ. ಕರ್ಣಂಗೆ ಅರ್ಜುನನ ಮೇಲೆ ಒಂಥರ ಅಸಮಾಧಾನ, ಜೊತೆಗೆ ಅರ್ಜುನನ್ನ ಸೋಲಿಸ್ಬೇಕು ಅನ್ನೋ ಒಂದು ಆಸೆ ಮನಸ್ಸಲ್ಲಿರುತ್ತೆ. ದುರ್ಯೋಧನಗೂ ಕೂಡ ಎಂಡ್ ಆಫ್ ದ ಡೇ ಅದೇ ಬೇಕಾಗಿರುತ್ತೆ ಅಲ್ವಾ? ಏನಾಗುತ್ತೆ, ಗುರುಕುಲದಲ್ಲಿ ಒಂದು ಅಭ್ಯಾಸ ನಡಿಬೇಕಾದ್ರೆ ಅಚಾನಕ್ ಆಗಿ ಒಂದು ಅವಕಾಶ ಸಿಗುತ್ತೆ, ಕರ್ಣಂಗೆ ಒಂದು ಅವಕಾಶ ಸಿಗುತ್ತೆ. ಅವರ ಒಂದು ಬಿಲ್ವಿದ್ಯೆ ಏನಿರುತ್ತೆ ಅದನ್ನ ಇಡೀ ಗುರುಕುಲದಲ್ಲಿರೋ ಎಲ್ಲರಿಗೂ ಕೂಡ ತೋರಿಸುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಆ ಸನ್ನಿವೇಶನ ದುರ್ಯೋಧನ ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತ ಅಂದ್ರೆ, ಶತ್ರುವಿನ ಶತ್ರು ಮಿತ್ರ ಅನ್ನೋ ತರ, ಇವರು ನನ್ನ ಜೊತೆ ಇದ್ರೆ ನಾನು ಪಾಂಡವರನ್ನ ಸೋಲಿಸಬಹುದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅನ್ಯೂಶುವಲ್ ಫ್ರೆಂಡ್ಶಿಪ್, ಅಂದ್ರೆ ಇದೊಂಥರ ಅಸಹಜ ಫ್ರೆಂಡ್ಶಿಪ್ ನ ಅವ್ರ ಹತ್ರ ಬಿಲ್ಡ್ ಮಾಡ್ಕೋತಾರೆ. ಆಕ್ಚುಲಿ ಇದು ಎಲ್ಲರಿಗೂ ಹಾಗೆ ಅನ್ಸುತ್ತೆ, ಇಟ್ ಈಸ್ ಜಸ್ಟ್ ಅನ್ ಆಪರ್ಚುನಿಟಿ ಟು ಡಿಫೆಕ್ಟ್ ಪಾಂಡವರ್ಸ್ ಅಂತ ಅನ್ಸಿದ್ರು ಕೂಡ ಎಂಡ್ ಆಫ್ ದ ಡೇ ಅವರ ಫ್ರೆಂಡ್ಶಿಪ್ ಎಷ್ಟು ತಿಕ್ಕಾಗಿರುತ್ತೆ ಅಂತ ಅಂದ್ರೆ, ಆ ಲಾಯಲ್ಟಿ. ಸೂತಪುತ್ರ ಅಂತ ಕರೆದ್ರು ಕೂಡ ಕ್ಷತ್ರಿಯ ವಂಶದ ರಾಜಕುಮಾರ ದುರ್ಯೋಧನ ಇದ್ರೂ ಕೂಡ ನೋಡೋದಿರ್ಲಿ, ಅವ್ರ ಆಸೆ ಪಡಕ್ಕೂ ಆಗಲ್ಲ ಅಂತ ಒಂದು ಡಿಫ್ರೆಂಟ್ ಸೊಸೈಟಲ್ ಸ್ಟೇಟಸ್ ಇಂದ ಅವರಿಬ್ರು ಜೊತೆ ಆಗ್ತಾರೆ. ದುರ್ಯೋಧನ ಕರ್ಣನಿಗೆ ಒಂದು ರಾಜ್ಯವನ್ನ ಕೊಟ್ಟು ಪಟ್ಟಾಭಿಷೇಕ ಮಾಡ್ತಾನೆ.
ಕುರುಕ್ಷೇತ್ರದಲ್ಲಿ ದುರ್ಯೋಧನನ ಪರವಾಗಿ ಕರ್ಣ ನಿಂತ್ಕೊಳ್ತಾನೆ. ಅಂಡ್ ಆ ಒಂದು ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಸೋಲಿಸ್ಬೇಕು ಅಂತ ಪಣ ತೊಡ್ತಾನೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಕರ್ಣ ತೀರೋದ್ರು ಅಂತ ಅಂದಾಗ ದುರ್ಯೋಧನ ಅವ್ರಿಗೆ ಎಷ್ಟು ನೋವಾಗಿತ್ತು ಅಂತ ಅಂದ್ರೆ, ಅವ್ರ ತಮ್ಮಂದ್ರು ಯಾರೆಲ್ಲ ತೀರೋಗಿದ್ರೋ ಅವ್ರನ್ನ ಕಳ್ಕೊಂಡಾಗ ಎಷ್ಟು ನೋವಾಗಿತ್ತು, ಅದಕ್ಕಿಂತ ಅಗಾಧವಾಗಿ ದುಃಖ ಆಗಿತ್ತಂತೆ. ಆ ಒಂದು ದುಃಖ, ಆ ಒಂದು ಸನ್ನಿವೇಶನ ಕೆಲವೊಂದು ಬುಕ್ಕಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಗೊತ್ತಾ. ಸನ್ನಿವೇಶ ನೋವಿಂದಾದ್ರೂ ಕೂಡ ಅವರ ಬಾಂಧವ್ಯನ ತೋರಿಸುವಂತ ಸನ್ನಿವೇಶಗಳು ನಮಗೆ ಈಗ್ಲೂ ಕೂಡ ಎಷ್ಟೊಂದು ಬುಕ್ಗಳಲ್ಲಿ ಸಿಗುತ್ತೆ. ಅವರಿಬ್ರು ಬಾಂಧವ್ಯ ಹೇಗಿತ್ತು ಅಂತ ಅಂದ್ರೆ, ನಿಷ್ಠೆ, ಪ್ರೀತಿ, ಗೌರವ, ಇದೆಲ್ಲನೂ ಕೂಡ ಕರ್ಣ ಹಾಗೆ ದುರ್ಯೋಧನ ಅವರ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾವು ನೋಡಬಹುದು. ಇನ್ನೂ ಬ್ಯೂಟಿಫುಲ್ ಆಗಿರುವಂತ ವಿಷಯ ಮಹಾಭಾರತದಲ್ಲಿ ಅಂತ ಅಂದ್ರೆ, ಕೃಷ್ಣ ಹಾಗೆ ದ್ರೌಪದಿ ಸಖ ಸಖಿ ಅಂತ ಅವರಿಬ್ರು ಒಬ್ರನ್ನೊಬ್ರನ್ನ ಅಡ್ರೆಸ್ ಮಾಡ್ತಾ ಇರ್ತಾರೆ. ಎಷ್ಟು ಕ್ಲೋಸ್ ಬಾಂಡಿಂಗ್ ಅಂತ ಅಂದ್ರೆ, ಒಂದು ಸಲ ಕೃಷ್ಣನ ಕೈ ಏಟಾಗತ್ತಂತೆ. ಆ ಟೈಮಲ್ಲಿ ಜೊತೆಲಿದ್ದಂತ ದ್ರೌಪದಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಅವರ ಒಂದು ರವಿಕೆಯ ಅಂಚನ್ನ ಅರ್ದು ಕೃಷ್ಣನ ಬೆರಳಿಗೆ ಸುತ್ತಾರಂತೆ. ಅದು ಒಂದು ಇನ್ಸಿಡೆಂಟು. ನೆಕ್ಸ್ಟ್ ಇನ್ಸಿಡೆಂಟು, ದ್ರೌಪದಿಯ ವಸ್ತ್ರಹರಣ ಆಗುವಂತ ಟೈಮಲ್ಲಿ ಕೃಷ್ಣ ಅಂತ ಕರೆದಾಗ ಕೃಷ್ಣ ಅವ್ರನ್ನ ಕಾಪಾಡುವಂತ ಸನ್ನಿವೇಶ. ಅದ್ರ ಜೊತೆಗೆ ಇನ್ನೊಂದು ಸನ್ನಿವೇಶ, ಪಾಂಡವರು ದ್ರೌಪದಿ ವನವಾಸದಲ್ಲಿದ್ದಾಗ ದೂರ್ವಾಸರು ಹಾಗೆ ಅವರ ಶಿಷ್ಯರು ಆತಿಥ್ಯವನ್ನ ಸ್ವೀಕರಿಸಲು ಅವ್ರ ಮನೆಗೆ ಬರ್ತಾರೆ. ಆ ಟೈಮಲ್ಲಿ ಎಲ್ಲರೂ ಕೂಡ ಊಟ ಆಗಿರುತ್ತೆ. ಅಕ್ಷಯ ಪಾತ್ರೆ ಹೇಗೆ ಅಂತಂದ್ರೆ, ದ್ರೌಪದಿ ಊಟ ಆಯ್ತು ಅಂತ ಕೆಲವೊಂದು ಬುಕ್ಕಲ್ಲಿ ಕೆಲವೊಂದ್ ತರ ಇದೆ, ಬಟ್ ನಾನು ಓದಿರೋದ್ರಲ್ಲಿ ಹೆಂಗಿತ್ತು ಅಂದ್ರೆ, ದ್ರೌಪದಿಯ ಊಟ ಆಯ್ತು ಅಂತ ಅಂದ್ರೆ ಅಕ್ಷಯ ಪಾತ್ರೆ ತುಂಬಲ್ಲ ಅನ್ನೋದು ಒಂದು ಅಡ್ರೆಸ್ ಇದೆ. ಸೊ ದ್ರೌಪದಿ ಎಲ್ಲ ಊಟ ಮಾಡಿರ್ತಾರೆ. ಅದೇ ಟೈಮ್ಗೆ ದೂರ್ವಾಸರು ಮತ್ತೆ ಅವ್ರ ಶಿಷ್ಯರು ಬರ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ ದ್ರೌಪದಿ ಅವ್ರಿಗೆ. ದೂರ್ವಾಸರು ಅಂದ ತಕ್ಷಣ ಅವ್ರ ಕೋಪ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿ ಏನಾದ್ರೂ ಮಾಡಿ ಅವ್ರಿಗೆ ಆತಿಥ್ಯನ ಅಂದ್ರೆ ಅವ್ರಿಗೆ ಊಟನ ನಾನು ಬಡಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಯೋಚನೆ ಮಾಡ್ತಿರ್ತಾರೆ. ಕೃಷ್ಣ ಆ ಟೈಮಲ್ಲಿ ದ್ರೌಪದಿಗೆ ಹೆಲ್ಪ್ ಮಾಡ್ತಾರೆ. ಸೊ ಇದನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಮ್ಯೂಚುವಲ್ ರೆಸ್ಪೆಕ್ಟ್, ಲವ್, ಕೇರ್ ಎಲ್ಲಾನು ಕೂಡ ಡಿಟರ್ಮೈನ್ ಮಾಡುತ್ತೆ. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಫ್ರೆಂಡ್ಶಿಪ್ ಇನ್ ಆರ್ ಹಿಸ್ಟ್ರಿ. ಹೀಗೆ ನಾನು ಹೇಳ್ತಾ ಇದ್ರೆ ಸುಮಾರು ಕಥೆ ಇದೆ. ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸ್ ಇದೆ. ಎಷ್ಟೊಂದು ವಿಚಾರಗಳನ್ನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಹೋಗುತ್ತೆ. ಅದರಲ್ಲೂ ಫ್ರೆಂಡ್ಶಿಪ್ ಅಂತ ಬಂದಾಗ ಎಷ್ಟೊಂದು ಕ್ಯಾರೆಕ್ಟರ್ಸ್ ಎಷ್ಟೊಂದು ವಿಚಾರಗಳನ್ನ ಕನ್ವೆ ಮಾಡುತ್ತೆ. ಎಕ್ಸಾಂಪಲ್, ರಾಮ ಹನುಮಂತ, ಸುಗ್ರೀವ ರಾಮ, ಕೃಷ್ಣ ಅರ್ಜುನ, ದ್ರುಪದ ದ್ರೋಣ, ವಸಿಷ್ಠ ವಿಶ್ವಾಮಿತ್ರ, ಹೀಗೆ ಸಾಕಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಅವರ ಎಲ್ಲರ ಮಧ್ಯ ಇರೋ ಅಂತ ಫ್ರೆಂಡ್ಶಿಪ್ ಅಲ್ಲಿ ನಾವು ಒಂದೊಂದನ್ನ ಕಲ್ತ್ಕೊಂಡು ಹೋದ್ರೆ ನಮ್ಮ ಫ್ರೆಂಡ್ಶಿಪ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಫ್ರೆಂಡ್ಶಿಪ್ ಡೇ ಅನ್ನೋದು ಒಂದಿನ ಸೆಲೆಬ್ರೇಷನ್ ಅಲ್ಲ, ಇದು ಎವ್ರಿ ಡೇ ನಡೆಯುವಂತ ಸೆಲೆಬ್ರೇಷನ್. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದ್ ಜನ ನೋಡಿ ಇನ್ಸ್ಪೈರ್ ಆಗಿರೋರು ಇದ್ದೀರಾ, ಅಂಡ್ ಪರ್ಸನಲಿ ಹೇಳಿರೋರು ಇದ್ದೀರಾ, ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿರೋರು ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಒಂಥರ ಹೊಸ ಎನರ್ಜಿ ಬರುತ್ತೆ. ಒಂದೊಂದು ವಿಡಿಯೋ ಮಾಡ್ಬೇಕಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಇಷ್ಟು ದಿನ ನನ್ನ ಸಪೋರ್ಟ್ ಮಾಡ್ತಾ ಇರೋಂಥ ಎಲ್ಲಾ ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ನನ್ನ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಗೇನ್.